ಮಾನ್ಯ ಮಂಜನಾಡಿ ಮಂಗಳೂರು ದಕ್ಷಿಣ ಕನ್ನಡ ಅರ್ಪಿಸುವ ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಪಠ್ಯಪುಸ್ತಕ ಸಂಘ ನಿಗದಿಪಡಿಸಿದ ಶಾಲೆ ಪಠ್ಯಪುಸ್ತಕಗಳಲ್ಲಿರುವ 100% ಪಠ್ಯಪೂರಕವಾಗಿರುತ್ತದೆ. ಇಂತಹ ಶಾಲಾ ಪಠ್ಯ ಮನೋರಂಜನೆ ನೋಡಲು ಮರೆಯದಿರಿ, ತಪ್ಪದೆ ಭಾಗವಹಿಸಿ ಆನಂದಿಸಿರಿ. ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ತುಂಬಾ ಉತ್ಸಾಹದಿಂದ ಭಾಗವಹಿಸಬಹುದು ಹಾಗೂ ಸಂತಸ ಪಡಬಹುದು. ಒಬ್ಬ ವ್ಯಕ್ತಿ 12 ವ್ಯಕ್ತಿಗಳ ಕಾರ್ಯನಿರ್ವಹಣೆ ಮಾಡುವ ವಿವರಣೆ ಹೇಳುತ್ತೇನೆ ಕೇಳಿ. 1. ಕ್ಲೀನರ್ ಆಗಿ ಪ್ರೋಗ್ರಾಂ ಗಾಡಿ ಸ್ವಚ್ಛವಾಗಿ ಇಟ್ಟುಕೊಂಡು ಗಾಡಿ ಟೇಕ್ ಕೇರ್ ಮಾಡುತ್ತಾರೆ. 2. ಡ್ರೈವರ್ ಆಗಿ ಪ್ರೋಗ್ರಾಂ ಗಾಡಿ ಶಾಲೆಯ ಆವರಣದಲ್ಲಿ ತಂದು ನಿಲ್ಲಿಸುತ್ತಾರೆ. 3. ಲೇಬರ್ ಆಗಿ ಪ್ರೋಗ್ರಾಂ ಗಾಡಿಯಲ್ಲಿ ಸ್ಟೇಜ್, ಮ್ಯಾಟ್, ಸೈಡ್ ಬಾಟಮ್ ಸ್ಕ್ರೀನ್ ಕಟ್ಟಿ ಕಾರ್ಯನಿರ್ವಹಿಸುತ್ತಾರೆ. 4. ಹೆಲ್ಪರ್ ಆಗಿ ಮ್ಯಾಜಿಷಿಯನ್ ವಸ್ತುಗಳನ್ನು ನಿಯಮಬದ್ಧವಾಗಿ ಸಿದ್ಧಪಡಿಸುತ್ತಾರೆ. 5. ಟೆಕ್ನಿಷಿಯನ್ ಆಗಿ ಸೌಂಡ್ ಸಿಸ್ಟಮ್ ಆಪರೇಟ್ ಮಾಡಿಕೊಳ್ಳುತ್ತಾರೆ. ಮ್ಯೂಸಿಕ್ ಮತ್ತು ವಾಯ್ಸ್ ಸೌಂಡ್ ಮ್ಯಾಚ್ ಮಾಡುವುದು, ಸೌಂಡ್ ಹೆಚ್ಚು ಕಡಿಮೆ ಇತ್ಯಾದಿ ಕಾರ್ಯನಿರ್ವಹಿಸುತ್ತಾರೆ. 6. ಯಾಂಕರ್ ಆಗಿ ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ, ಬಯಲು ಸೀಮೆ, ಇತರೆ ಪ್ರಾಂತ್ಯಗಳ ಭಾಷೆ ಶೈಲಿ ಬಳಸುತ್ತಾ ಪೌರಾಣಿಕ ಡೈಲಾಗ್ಗಳೊಂದಿಗೆ ಕಾರ್ಯಕ್ರಮ ನಿರೂಪಣೆ ಮಾಡುತ್ತಾರೆ. 7. ಮ್ಯೂಸಿಷಿಯನ್ ಆಗಿ ಯಾವ ಮ್ಯೂಸಿಕ್ಗೆ ಯಾವ ಪದ್ಯ ಹೇಗೆ ಹೊಂದಾಣಿಕೆ ಮಾಡಬೇಕು ಎಂಬುದನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ. 8. ಮ್ಯಾಜಿಷಿಯನ್ ಆಗಿ ಮ್ಯಾಜಿಕ್ ಮಾಡುತ್ತಾ ಮಕ್ಕಳ ಗಮನ ತನ್ನತ್ತ ಸೆಳೆಯುವ ಮೂಲಕ ಮಕ್ಕಳ ಟೇಕ್ ಕೇರ್ ಮಾಡುತ್ತಾರೆ. 9. ಕನ್ನಡ ಸಿಂಗರ್ ಆಗಿ ಕನ್ನಡ ಪದ್ಯಗಳು. 10. ಹಿಂದಿ ಸಿಂಗರ್ ಆಗಿ ಹಿಂದಿ ಪದ್ಯಗಳು. 11. ಇಂಗ್ಲಿಷ್ ಸಿಂಗರ್ ಆಗಿ ಇಂಗ್ಲಿಷ್ ಪದ್ಯಗಳು ಹಾಡುತ್ತಾರೆ. 12. ಟೀಚರ್ ಆಗಿ ಮ್ಯಾಜಿಕ್ ಒಳಗಿರುವ ತಂತ್ರಗಾರಿಕೆ ರಹಸ್ಯ ಬಯಲು ಮಾಡುತ್ತಾ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಅರಿವು ಮೂಡಿಸುತ್ತಾರೆ. ಮೂಢನಂಬಿಕೆ ಮಕ್ಕಳ ಮನಸ್ಸಿನಿಂದ ಹೊರದೂಡಲು ಸಹಕರಿಸುತ್ತಾರೆ ಮತ್ತು ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಜ್ಞಾನ ಹೆಚ್ಚಿಸುವ ಕಾರ್ಯ ನಿರ್ವಹಿಸಿ ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕ ಶಿಕ್ಷಕರಾಗುತ್ತಾರೆ. ಹೀಗೆ 12 ವ್ಯಕ್ತಿಗಳ ಕಾರ್ಯ ಒಬ್ಬರೇ ನಿರ್ವಹಿಸುತ್ತಾ ಕಾರ್ಯಕ್ರಮದಲ್ಲಿ ವಿರಾಮ ನೀಡದಂತೆ ಸತತವಾಗಿ 1.5 ಗಂಟೆಗಳ ಕಾಲ ಒಂದು ಕ್ಷಣವೂ ಬೇಸರಪಡಿಸದಂತೆ ಶಾಲಾ ಮಕ್ಕಳ ಅತ್ಯಮೂಲ್ಯ ಸಮಯ ಕಿಂಚಿತ್ತೂ ವ್ಯರ್ಥ ಮಾಡದೆ ಶಾಲೆ ಪಾಠ ಪ್ರವಚನಗಳಿಗೆ ಬಾಧಕವಾಗದಂತೆ ಮತ್ತು ಶಾಲಾ ಪಠ್ಯಕ್ಕೆ ಪೂರಕವಾದ ಶೈಕ್ಷಣಿಕ ಮನೋರಂಜನೆ ಕಾರ್ಯಕ್ರಮ ನೀಡುತ್ತಾರೆ. ಸಿಲೆಬಸ್ನಲ್ಲಿರುವ ಕನ್ನಡ, ಹಿಂದಿ, ಇಂಗ್ಲಿಷ್ ಪದ್ಯಗಳು, ಗಣಿತದ ಮಗ್ಗಿಯನ್ನು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ತಿಳಿಸಿದ ಹೊಸ ಕನ್ನಡ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ರಾಜಸ್ಥಾನಿ, ಗುಜರಾತಿ, ಕಾಶ್ಮೀರಿ, ಉರ್ದು, ಮರಾಠಿ, ಪಂಜಾಬಿ, ಭೋಜ್ಪುರಿ ಭಾಷೆಗಳ ಹಾಗೂ ಇತರೆ ಇನ್ನೂ ಹಲವಾರು ಭಾಷೆಗಳ ಸಿನಿಮಾ ಕಾರೋಕೆ ಮತ್ತು ನೀವು ಬಯಸುವ ಭಾಷೆಗಳ ಆಲ್ಬಮ್ ಮ್ಯೂಸಿಕ್, ಭಕ್ತಿಗೀತೆ ಕಾರೋಕೆ ಮ್ಯೂಸಿಕ್, ಭಾವಗೀತೆ ಕಾರೋಕೆ ಮ್ಯೂಸಿಕ್, ಜಾನಪದ ಗೀತೆ ಕಾರೋಕೆ ಮ್ಯೂಸಿಕ್ ಬಳಸುವುದರ ಜೊತೆಗೆ ತಮಗೆ ಬೇಕೆನಿಸಿದಲ್ಲಿ ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಕಾರ್ಯಕ್ರಮದ ಕಲಾವಿದರಾಗಿರುವ ಶ್ರೀಯುತ ಆಶು ಹೊಸದುರ್ಗರವರು ಮೊಬೈಲ್ ಡಿಜೆ ಅಪ್ಲಿಕೇಶನ್ಗಳ ಮೂಲಕ ಅಂದರೆ ತಬಲಾ ಆ್ಯಪ್, ಜಾಲ್ರಾ ಆ್ಯಪ್, ಮೃದಂಗ ಆ್ಯಪ್, ಡೋಲು ಆ್ಯಪ್, ದಂಬಡಿ ಆ್ಯಪ್, ಡೋಲಕ್ ಆ್ಯಪ್ ಹಾಗೂ ಇತರೆ ಸಂಗೀತ ಸಾಮಗ್ರಿಗಳ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಬಳಸಿ ಆಫ್ರಿಕನ್ ಮ್ಯೂಸಿಕ್, ಇಂಡಿಯನ್ ಮ್ಯೂಸಿಕ್ಗಳಂತಹ ಇನ್ನೂ ಹಲವಾರು ಮ್ಯೂಸಿಕ್ಗಳನ್ನು ತಯಾರಿಸಿ ಸಿದ್ಧಪಡಿಸಿದ ಡಿಜೆ ಮ್ಯೂಸಿಕ್ ಗಳನ್ನು ಬಳಸಿ ಪದ್ಯಗಳನ್ನು ಹಾಡುತ್ತಾರೆ ಹಾಗೂ ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಶಾಲಾ ಮನೋರಂಜನಾ ಕಾರ್ಯಕ್ರಮದಲ್ಲಿ ಮ್ಯಾಜಿಕ್ ಮಾಡ್ತಾ ಅದರ ರಹಸ್ಯ ಬಯಲು ಮಾಡುವುದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಮೂಢನಂಬಿಕೆ ಹೋಗಲಾಡಿಸುವ, ವೈಜ್ಞಾನಿಕ ಅರಿವು ಮೂಡಿಸುವ ದೇಶದ ಮೊದಲ ಏಕೈಕ ಸಂಪೂರ್ಣ ಶೈಕ್ಷಣಿಕ ಪಠ್ಯ ಮನೋರಂಜನಾ ಕಾರ್ಯಕ್ರಮ ಎಂದು ಖ್ಯಾತಿ ಪಡೆದಿದೆ. ಸಾವಿರಾರು ಶಿಕ್ಷಕರು ತಮ್ಮ ಅಭಿಪ್ರಾಯ ಬರವಣಿಗೆಯ ಮೂಲಕ ನೀಡಿರುತ್ತಾರೆ. ವಿಡಿಯೋ ಫೀಡ್ ಬ್ಯಾಕ್ ಮೂಲಕ ಈ ಕಾರ್ಯಕ್ರಮವು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ತುಂಬಾ ಉಪಯುಕ್ತವಾಗುತ್ತದೆ ಎಂದು ಶಿಕ್ಷಕರು ತಮ್ಮ ಅತ್ಯುತ್ತಮ ಅಭಿಪ್ರಾಯ ವಿಡಿಯೋ ಫೀಡ್ ಬ್ಯಾಕ್ನಲ್ಲಿ ನೀಡಿರುತ್ತಾರೆ ಮತ್ತು ಈ ಕಾರ್ಯಕ್ರಮ ಪ್ರದರ್ಶಿಸಲು ಅವಕಾಶ ನೀಡಿ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಮನೋರಂಜನೆಯ ಪಠ್ಯಾರಸದೌತಣ ಉಣಬಡಿಸಲು ಸಹಕರಿಸಿದ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಶಿಕ್ಷಕರು ಧನ್ಯವಾದಗಳನ್ನು ತಿಳಿಸಿರುವುದಕ್ಕೆ 11 ಸ್ಕೂಲ್ ಟಿವಿ ಸಂಗ್ರಹಿಸಿದೆ ಹಾಗೂ ಮತ್ತೆ ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಕಾರ್ಯಕ್ರಮ ಬೇಕೆಂದು ಬಯಸುವಂತಹ ಅದ್ಭುತ ಶಾಲಾ ಮನೋರಂಜನೆ ಮಿಸ್ ಮಾಡ್ಕೋಬೇಡಿ. ಕಾರ್ಯಕ್ರಮ ನೋಡದೆ ನಿರಾಶರಾಗದಿರಿ.
ಹಾಗಾಗಿ ತಾವು ತಮ್ಮ ಶಾಲಾ ಮಕ್ಕಳನ್ನು ತಪ್ಪದೆ ನಿಮ್ಮ ಕ್ಲಸ್ಟರ್ ಹಂತದಲ್ಲಿ ನಡೆಯುವ ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬರುವುದು. ಮಕ್ಕಳು ಬರುವಾಗ ಕಡ್ಡಾಯವಾಗಿ ಕನ್ನಡ, ಹಿಂದಿ, ಇಂಗ್ಲಿಷ್ ಮತ್ತು ಗಣಿತದ ಬಗ್ಗೆ ಪುಸ್ತಕ ತಪ್ಪದೆ ತರುವುದು. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಕ್ಲಸ್ಟರ್ ಸಂಪನ್ಮೂಲ ಅಧಿಕಾರಿ CRP ಸಂಪರ್ಕಿಸಿ ಅಥವಾ ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಮಾನ್ಯ ಮಂಜನಾಡಿ ಮಂಗಳೂರು ಇವರ ಮೊಬೈಲ್ ಸಂಖ್ಯೆ 9343193431ಗೆ ಕರೆ ಮಾಡಿ. ಕಾರ್ಯಕ್ರಮ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು A11 ಸ್ಕೂಲ್ ಟಿವಿ ಯೂಟ್ಯೂಬ್ ಚಾನೆಲ್ ತಪ್ಪದೆ ನೋಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. A11 ಸ್ಕೂಲ್ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಐಕಾನ್ ಆಲ್ ಪ್ರೆಸ್ ಮಾಡಿ. ಮುಂಬರುವ ಹೊಸ ಶೈಕ್ಷಣಿಕ ಮನೋರಂಜನೆ ವಿಡಿಯೋ ನೋಡಿ. ಜೊತೆಗೆ ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಫೇಸ್ಬುಕ್ ಪೇಜ್ ತಪ್ಪದೆ ಫಾಲೋ ಮಾಡಿ. ಸಾಧ್ಯವಾದರೆ ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಯೂಟ್ಯೂಬ್ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಐಕಾನ್ ಆಲ್ ಪ್ರೆಸ್ ಮಾಡಿ. ಈ ಸಂದೇಶ ಕೇಳಿದ ನಿಮಗೆ ಮಾನ್ಯ ಮಂಜನಾಡಿ ಮಂಗಳೂರು ದಕ್ಷಿಣ ಕನ್ನಡ ಇವರ ವತಿಯಿಂದ ಹಾರ್ದಿಕ ಶುಭಾಶಯಗಳು ಮತ್ತು ಧನ್ಯವಾದಗಳು. ಮಕ್ಕಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ. ಇದರಲ್ಲಿ ಮಕ್ಕಳಿಗೆ ಈ ಮ್ಯಾಜಿಕ್ಕನ್ನು ಮಂತ್ರ ಮತ್ತು ತಂತ್ರದಿಂದ ಮಾಡತಕ್ಕಂಥದ್ದನ್ನು ಕುತಂತ್ರದಿಂದ ಅಂತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ಅಷ್ಟು ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತೇಳಿ ನಮ್ಮ ವಂತಹದ್ದು ಆಗಿರಬೇಕು ಹಾಗೂ ಒಂದೆರಡು ದಿನ ಮುಂಗಡವಾಗಿ ಬರವಣಿಗೆಯ ರೂಪದಲ್ಲಿ ನೀಡಿ ದೃಢಪಡಿಸಿಕೊಳ್ಳಬೇಕು. ಕನಿಷ್ಠ ಪಕ್ಷ ಕಾರ್ಯಕ್ರಮ ಪ್ರಾರಂಭಿಸುವ ಒಂದೆರಡು ಗಂಟೆ ಮೊದಲಾದರೂ ತಿರುಗಿಸಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಗೆಳೆತನದ ಶುಚಿರುಚಿಯು ಇದಕ್ಕೂ ಮಿಗಿಲಾಗಿರುವುದು ಎಂಬ ಸಾಹಸ ಮಾಡಿ ದೋಷವೇನೋ ಕಂಡವರೇನೋ ವಲ್ಲರಿದನು ಮೊಟ್ಟವನು ಕಟ್ಟಿಹನು ಇದರಾಹನನು ಮೊಟ್ಟವನು ಕಟ್ಟಿಹನು ಇದರಾಹನನು ಗೆಳೆತನ 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 ಇದು ಗೆಳೆತನ ಹೇಗೋ ಹೆಗಲು ಗೊಟ್ಟು ಪದ್ಯ ಕುರ್ಪು ಆಗು ಹೋಗುಗಳಿಗೆ ಬಾಗದಂತೆ ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿ ಯಾಕೆ ಜೀವನದ ಸದಾ ಬಾಗದಂತೆ ಸರಸ ವಿರಸವನ್ನೆಲ್ಲ ಅಪ್ಪುಗೈದು ಬಾಳುವರು ಗಂಧದಲ್ಲೂ ಜೀವ ತೇದು ಬಾಳುವರು ಗಂಧದಲ್ಲೂ ಜೀವ ತೇದು ಚನ್ನವೀರ ಕಣಿವಿ ಕವಿ ರಚಿಸಿರುವ ಪದ್ಯವಿದು. ಗೆಳೆತನ ಬಾಳುವರು ಗಂಧದಲ್ಲೂ ಜೀವ ತೇದು. ಗೆಳೆತನ 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 ಇದು ಗೆಳೆತನ. 8ನೇ ತರಗತಿಯ ಕನ್ನಡ ಪದ್ಯ ಗೆಳೆತನ. ಈ ಪದ್ಯವನ್ನು ಹಾಡಿದವರು ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ, ಮಾನ್ಯ ಮಂಜನಾಡಿ ಮಂಗಳೂರು ದಕ್ಷಿಣ ಕನ್ನಡ ಅರ್ಪಿಸುವ ವಿಶೇಷ ಶಾಲಾ ಕಾರ್ಯಕ್ರಮ ದ ಸ್ಕೂಲ್ ಮ್ಯೂಸಿಕ್ ಅಂಡ್ ಮ್ಯಾಜಿಕ್ ಶೋ. ಗೆಳೆತನ 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 ಗೆಳೆತನ. ನಾನು ಇಂಡಸ್ಕಟ್ಟೆ ಕೊಲ್ರಟ್ಟಿ ಶಾಲೆಯ ಶಿಕ್ಷಕರು. ಒನ್ ಮ್ಯಾನ್ ಶೋ ಆರ್ಕೆಸ್ಟ್ರಾ ಭಾಳ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಮ್ಯಾಜಿಕ್ ಅಂದರೆ ಏನು ಅಂತಕ್ಕಂಥದ್ದನ್ನು ಅವರು ತಿಳಿಸ್ಕೊಟ್ರು. ಮ್ಯಾಜಿಕ್ ಅಂದರೆ ಅವರು ಬಣ್ಣದ್ದು ಹಾಗೂ ನನಗೆ ಗೊತ್ತಿಲ್ಲದಿರೋದು ಅಂತ ತಿಳ್ಕೊಂಡಿದ್ರು. ಆದರೆ ಸರ್ ಅವ್ರ ಹೆಸರು ಹರ್ಷು ಅವರು ಮ್ಯಾಜಿಕ್ಕನ್ನು ಮಕ್ಕಳಿಗೆ ಮಾಡೋದ್ರ ಮೂಲಕ ಮಕ್ಕಳಿಗೆ ಒಂದು ಕುತೂಹಲವನ್ನು ಮೂಡಿಸಿದ್ರು. ಆ ಕುತೂಹಲವನ್ನು ಹೇಗೆ ಅಂತಕ್ಕಂಥದ್ದನ್ನು ಕೊನೆಗೆ ಅದು ಮ್ಯಾಜಿಕ್ ಅಲ್ಲ ಅಂತ ಹೇಳಿ ತೋರಿಸ್ಬಿಟ್ಟು ತುಂಬ ಚೆನ್ನಾಗಿತ್ತು. ಮಕ್ಕಳು ಖುಷಿಪಟ್ಟರು. ಥ್ಯಾಂಕ್ ಯು.